ಗೀತಾ ಮಹಾತ್ಮೆ. ಯೋಗಿಯಾದವನು ಹೇಗಿರಬೇಕು ಎಂಬುದನ್ನು ಭಗವಂತ 6ನೇ ಅಧ್ಯಾಯದ 20ನೇ ಶ್ಲೋಕದಲ್ಲಿ ವಿವರಿಸಿದ್ದಾನೆ. ಯತ್ರೋ ಪರಮತೆ ಚಿತ್ತಂ ನಿರುದ್ಧಂ ಯೋಗ ಸೇವಯಾ ಯತ್ರ ಚೈವಾತ್ಮನಾತ್ಮಾನಂ ಪಶ್ಯನ್ನಾತ್ಮನಿ ತುಷ್ಯತಿ. ಯೋಗ ಸಿದ್ಧಿಯನ್ನು ಬಯಸುವವನು ಶುದ್ಧವಾದ ಯುಕ್ತವಾದ ಆಹಾರವನ್ನು ಸೇವಿಸಿ ಸರಿಯಾದ ನಿದ್ರೆ ಮತ್ತು ಜಾಗೃತಾವಸ್ಥೆಗಳ ನಿಯಂತ್ರಣ ಮಾಡಬೇಕು. ದೈನಂದಿನ ಚಟುವಟಿಕೆಗಳನ್ನು ನೆರವೇರಿಸುತ್ತಾ ಧ್ಯಾನವನ್ನು ಮಾಡುತ್ತಾ ಶರೀರ ಮತ್ತು ಮನಸ್ಸನ್ನು ಯಾವುದೇ ಕಲುಷಿತವಾದ ದಿಕ್ಕಿಗೆ ಹೋಗದಂತೆ ನಿಯಂತ್ರಿಸಬೇಕು. ವ್ಯಾಮೋಹರಹಿತನಾಗಿ ಎಲ್ಲ ರೀತಿಯ ಭೋಗಗಳು ಮತ್ತು ಆಸೆಗಳಿಂದ ಮುಕ್ತನಾಗಿ ಗಾಳಿ ಇಲ್ಲದ ಸ್ಥಳದಲ್ಲಿ ಉರಿಯುತ್ತಿರುವ ದೀಪದಂತೆ ಸ್ಥಿರವಾಗಿರಬೇಕು. ಯಾವುದೇ ಸುಖ ದುಃಖ ವಿಚಾರಗಳು ತನ್ನನ್ನು ಅಲ್ಲೋಲ ಕಲ್ಲೋಲವಾಗಿಸದಂತೆ ಜಾಗ್ರತೆ ವಹಿಸಬೇಕು. ನಿತ್ಯವೂ ಯೋಗ, ಧ್ಯಾನ, ಭಗವಂತನ ನಾಮಸ್ಮರಣೆ, ಭಜನೆ ಇತ್ಯಾದಿಗಳನ್ನು ಮಾಡಿದಾಗ ಮನುಷ್ಯನ ಆತ್ಮಸ್ಥೈರ್ಯ ಪ್ರಬಲವಾಗುತ್ತದೆ. ಯೋಗ ಚಿತ್ತವೃತ್ತಿ ನಿರೋಧಕ. ಮನಸ್ಸು ಉದ್ವಿಗ್ನತೆಗೆ ಒಳಗಾದಾಗ ನಮ್ಮ ವಿವೇಚನೆ ಕೂಡ ಸರಿಯಾದ ದಾರಿಗೆ ಹೋಗಲಾರದು. ಧ್ಯಾನದಿಂದ ಮನಸ್ಸು ಶಾಂತತೆ ಮತ್ತು ಸ್ಥಿರತೆಯನ್ನು ಪಡೆಯುತ್ತದೆ. ಯೋಗ ಕರ್ಮಸು ಕೌಶಲಂ ಎಂದು ಯೋಗ ಗುರುಗಳಾದ ಪತಂಜಲಿ ಮಹರ್ಷಿಗಳು ತಮ್ಮ ಯೋಗ ಸೂತ್ರದಲ್ಲಿ ತಿಳಿಸಿರುವರು. ಯೋಗಾಭ್ಯಾಸವನ್ನು ಮಾಡುವವನು ನಿರಂತರತೆಯನ್ನು ಕಾಪಾಡಿಕೊಳ್ಳುತ್ತಾ ತನ್ನೊಳಗೆ ಅರ್ಥಾತ್ ತನ್ನ ಆತ್ಮನಲ್ಲೇ ಭಗವಂತನನ್ನು ಕಾಣುವ ದಿವ್ಯ ಶಕ್ತಿಯನ್ನು ಹೊಂದಿರುತ್ತಾನೆ. ಹಿರಿಯರಿಗೆ ತಲೆಬಾಗಿ ನಮಸ್ಕಾರ ಮಾಡಬೇಕು. ಬಾಗುವಿಕೆಯಿಂದ ತಾನು ತನ್ನದೆಂಬ ಅಹಂಕಾರದ ಬೀಗುವಿಕೆ ಕಡಿಮೆಯಾಗುತ್ತದೆ. ಸುಧಾರಿತ ಆಲೋಚನೆ ಮತ್ತು ಏಕಾಗ್ರತೆಗಳು ಅವನ ಮನಸ್ಸಿನ ಧನಾತ್ಮಕ ಸುಧಾರಣೆಗಳಿಗೆ ಕಾರಣವಾಗುತ್ತದೆ. ಸಂಯಮ ಮತ್ತು ಸಾಮರಸ್ಯವು ಯೋಗಿಯ ತತ್ವಗಳಾಗಿವೆ. ಯೋಗಿಯು ಇಂದ್ರಿಯಗಳಿಗೆ ಅತೀತವಾದ ತನ್ನ ಬುದ್ಧಿಯ ಗ್ರಾಹ್ಯದಿಂದ ಸ್ವೀಕರಿಸಲು ಯೋಗ್ಯವಾದ ಅನಂತಾನಂತ ಆನಂದವನ್ನು ಅನುಭವಿಸುತ್ತಾನೆ. ಅಂತಹ ಆನಂದಕ್ಕಿಂತಲೂ ಮಿಗಿಲಾದ ಬೇರೆ ಆನಂದವಿರುವುದಿಲ್ಲ. ಅವನು ಎಲ್ಲ ಲೌಕಿಕ ವಿಚಾರಗಳಿಂದ ಹೊರತಾಗಿ ಅಲೌಕಿಕವಾದ ಪರಮಾನಂದದ ಪರಾಕಾಷ್ಠೆಗೆ ಏರುತ್ತಾನೆ. ಇದನ್ನೇ ಸಚ್ಚಿದಾನಂದ ಎಂದು ಕರೆಯುತ್ತೇವೆ. ಇದೇ ಬ್ರಹ್ಮ ಪ್ರಾಪ್ತಿಯ ಸ್ಥಿತಿ. ಹರಿ ಓಂ.